ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಕಪುರ ನೆಲಮಂಗಲದಲ್ಲಿ ಬೇಡ ಅಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಟಿಬಿ ಜಯಚಂದ್ರ ಅವರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾಪ ಇದೆ. ಬಟ್ ಈಗ 3 ಜಾಗಗಳನ್ನ ಗುರುತಿಸಿಕೊಂಡಿದ್ದಾರೆ. ಅದರಲ್ಲಿ ಕನಕಪುರ ನೆಲಮಂಗಲದಲ್ಲಿ ಏರ್ಪೋರ್ಟ್ ನಿರ್ಮಾಣ ಬೇಡ, ಬದಲಿಗೆ ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಿ ಅಂತ ಟಿಬಿ ಜಯಚಂದ್ರ ಅವರು ಆಗ್ರಹಿಸ್ತಾ ಇರೋದು. ದೇವನಹಳ್ಳಿಯಲ್ಲಿ 4000 ಎಕರೆ ಇದೆ. ನಂಬರ್ 1 ಏರ್ಪೋರ್ಟ್ ಅಂತ ಹೆಸರು ಪಡ್ಕೊಂಡಿದೆ. ಇನ್ನು ಎರಡನೇ ಏರ್ಪೋರ್ಟ್ಗೆ ಕೆಲವೊಂದು ನಿಯಮಗಳಿದ್ದಾವೆ. 150 ಕಿಲೋಮೀಟರ್ ಅಂತರದಲ್ಲಿ ಏರ್ಪೋರ್ಟ್ ಇರಬೇಕಾಗುತ್ತೆ. ಶಿರಾದಲ್ಲಿ ಯಾಕೆ ಆಗಬೇಕು ಗೊತ್ತಾ? ಈ ರಸ್ತೆಗೆ 4 ಹೆದ್ದಾರಿ ಸಿಗುತ್ತೆ. ಅಂದ್ರೆ ಅವ್ರು ಯಾಕೆ ಶಿರಾದಲ್ಲಿಯೇ ಏರ್ಪೋರ್ಟ್ ಆಗಬೇಕು ಅನ್ನೋದನ್ನ ಒತ್ತಾಯಿಸ್ತಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಏನೇನು ಕಾರಣ ಆಗುತ್ತೆ ಅಲ್ಲಿ, ಆದ್ರೆ ಯಾಕೆ ಸೂಕ್ತ ಅದು ಅಂತ. ಶಿರಾ ಹೈವೇಯಿಂದ ಅನೇಕ ರಸ್ತೆಗಳು ಬೇರೆಡೆ ಹೋಗ್ತವೆ, ಸಂಪರ್ಕ ಸಿಗುತ್ತೆ. ಶಿರಾದಲ್ಲಿ ಏರ್ಪೋರ್ಟ್ ಮಾಡಿ ಅಂತ ಮನವಿ ಸಲ್ಲಿಸಿದ್ದೇವೆ. ವಿಮಾನಯಾನ ಸಚಿವರನ್ನ ಭೇಟಿ ಮಾಡ್ತೀನಿ ಅಂತ ಟಿಬಿ ಜಯಚಂದ್ರ ಅವರು ಆಗ್ರಹಿಸಿರೋದು. ಶಿರಾದ ಶಾಸಕ ಟಿಬಿ ಜಯಚಂದ್ರ ಅವರು ಈ ರೀತಿಯಾಗಿ ಆಗ್ರಹಿಸಿರೋದು. ಶಿರಾದಲ್ಲೇ ಏರ್ಪೋರ್ಟ್ ಆದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ. ಬಟ್ ಮತ್ತೊಂದು ಕಡೆ MP ಪಾಟೀಲ್ ಅವರು ಹೇಳಿರೋ ಪ್ರಕಾರ ಅಲ್ಲಿ ಚಿತ್ರದುರ್ಗಕ್ಕೆ ಬೇಕಿದ್ರೆ ಜಿಲ್ಲಾ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡೋಣ, ಬಟ್ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಅಲ್ಲಿ ಬೇಡ ಅಂತ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಶಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ. ಶಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಟು ಪೂನಾ ರೋಡು 10 ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ 47 ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು. ಶಿರಾ ಟು ಬೆಂಗಳೂರು ಓನ್ಲಿ 1 hour ಜರ್ನಿ. ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್. ಹೇಮಾವತಿ ಬರ್ತದೆ, ಅಪ್ಪರ್ ಭದ್ರಾ ಬರ್ತದೆ, ಇವೆಲ್ಲ ನೀರು ಕೂಡ ಬರ್ತದೆ. ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ. ಇದು ಲ್ಯಾಂಡು ಅಷ್ಟೇ, ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ, ಅಲ್ಲಿ ಯಾವುದು ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ. ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ, ಕಾಸ್ಟ್ ಎಫೆಕ್ಟಿವ್ ಆಗ್ತದೆ. ಆಮೇಲೆ ಇದೆಲ್ಲದೂ ಕೂಡ ಉತ್ತರ ಕರ್ನಾಟಕದ ಭಾಗಗಳನ್ನು ಲಿಂಕ್ ಮಾಡೋದಕ್ಕೆ ಸರಿ ಆಗ್ತದೆ. ಕಾರಣ ಅಂತಂದರೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಬರ್ತಕ್ಕಂಥದ್ದು ಎಕ್ಸ್ಪೋರ್ಟಿಗೆ. ಅದಕ್ಕೆ ನೀವು ಏರ್ ಕಾರ್ಗೋ ಆದರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅದೆಲ್ಲದಕ್ಕೂ ರೈತರಿಗೆ ತುಂಬ ಹೆಲ್ಪ್ ಆಗ್ತದೆ. ಅದರಿಂದ ಶಿರಾದಲ್ಲೇ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಟಿದೆ. ಇವತ್ತು ಸಮಿತಿ ಬರ್ತಾ ಇದ್ದಾರೆ. ಸಮಿತಿ ಬರೋವಂಥ ಸಂದರ್ಭದಲ್ಲಿ ಕೆಲವೆಲ್ಲ 2-3 ಕಡೆ ಪ್ರಪೋಸ್ ಮಾಡಿದ್ದಾರೆ. ಶಿರಾನು ಕೂಡ ಚರ್ಚೆಗೆ ಬರ್ತದೆ. ಅದೇನಾಗಿತ್ತು ಅಂದರೆ ಮೊದಲೇ ಸ್ಟೇಟ್ ಗೌರ್ಮೆಂಟ್ ಮಾಡಿದರು, 2 ಮಾತ್ರ ಪ್ರಪೋಸ್ ಮಾಡಿದರು, ಇದನ್ನು ಮಾಡಿರಲಿಲ್ಲ. ಈಗ ನಮ್ಮ ಶಾಸಕರ ಒತ್ತಾಯದ ಹಿನ್ನೆಲೆಯಲ್ಲಿ ಈಗ ಇದಕ್ಕೆ ಅದನ್ನು ಕೂಡ ಪರಿಗಣಿಸ್ತಾ ಇದ್ದಾರೆ. ಅವೆರಡೂ ಕೂಡ ಸ್ಯಾಟಿಸ್ಫೈ ಆಗದೆ ಇದ್ದಾಗ 3rd ಆಪ್ಷನ್ ಇದ್ದೇ ಇರ್ತದೆ. ನಾನು ಇಷ್ಟೊತ್ತು MP ಪಾಟೀಲ್ ಮಾತಾಡಿದೆ. ಶಿರಾದು ಚರ್ಚೆ ಮಾಡ್ತೀವಿ, ಆಪ್ಷನ್ ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಶಿರಾ ಮತ್ತು ಚಿತ್ರದುರ್ಗದಲ್ಲಿ ಜಿಲ್ಲಾ ಮಟ್ಟದ ಒಂದು ವಿಮಾನ ನಿಲ್ದಾಣ ಮಾಡೋಣ ಅಂತೇಳಿ ಅಲ್ಲಿಯೇ ಅದನ್ನು ಹೇಳ್ತಿದ್ದಾರೆ. ಬಟ್ ಇಲ್ಲಿ ಒಂದು ಈಗ ಬೆಂಗಳೂರು ಬೈ 2050 ವರದರಾಜನ್ ವರದಿ ಪ್ರಕಾರ ಬೆಂಗಳೂರಿಗೆ ಜನಸಂಖ್ಯೆ 3,85,00,000 ಆಗ್ತದೆ. 3,85,00,000